ಇದೀರೇನವ್ವ? ಅಯ್ಯೋ ಅಂಕಲ್, ರತ್ನಕ್ಕ ಇದ್ದಾಳೆ, ಆದ್ರೆ ರಮ್ಯಾ ಇಲ್ಲ. ಅಂದಾಗೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ಅಂಕಲ್? ಗೊತ್ತಾಗಿಲ್ವಾ? ನಾನು ಮೌಂಟ್ ಬ್ಯಾಟನ್. ನಂದು ಇಲ್ಲಿ ಒಂದಿಷ್ಟು ಹೊಲ ಇತ್ತು, ಮಾರ್ಕೊಂಡು ಹೋಗೋಣ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ತರ್ಲೆ, ನಿನ್ ವಯಸ್ಸನ್ನ ದಾಟ್ಕೊಂಡ್ ಬಂದವ್ರು ಅವರು, ಅವರಿಗೆ ತಮಾಷೆ ಮಾಡ್ತೀಯಾ? ಸಾರಿ ಮಾದಪ್ಪಣ್ಣ, ಬನ್ನಿ ಕುತ್ಕೊಳ್ಳಿ. ಪರವಾಗಿಲ್ಲ ಬಿಡವ್ವ. ಕುಡಿಯಕ್ಕೆ ಏನಾಗ್ಬೋದು? ಏನ್ ಅನ್ಸತ್ತೆ ತಗೊಂಬಾರವ್ವ, ಕುಡಿ. ಹಾಗಿದ್ರೆ ನಿಂಬು ಶರ್ಬತ್ತೆ ತರ್ಲಾ? ಇರಿ ತರ್ತೀನಿ. ಮಾದಪ್ಪಣ್ಣ, ಏನೋ ಮುಖ್ಯವಾದ ವಿಷಯ ಅಂದ್ರಿ, ಏನದು? ನೀನು ಹೇಳ್ದಿಯಲ್ಲವ್ವ ತಾಯಿ, ಏನೋ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ. ಹೇಳವ್ವ. ಆದ್ರೆ ನೀವು ದೊಡ್ಡವರಲ್ವಾ, ನೀವೇ ಫಸ್ಟ್ ಹೇಳ್ಬೇಕು. ಹಂಗೆಲ್ಲ ಆಗಲ್ಲ, ನಂದು ಯಾವಾಗ್ಲೂ ಮಿಲಿಟರಿ ಸಿಸ್ಟಮ್. ಏನೇ ಆದ್ರೂ ಮೊದಲು ಹೆಣ್ಣು ಮಕ್ಕಳಿಗೆ ಮೊದಲನೇ ಆದ್ಯತೆ. ಅದು ಅಲ್ಲಿ, ಇಲ್ಲಿ ನಮ್ಮ ಅಣ್ಣ ಹೇಳ್ಕೊಟ್ಟಿದ್ದಾನೆ, ದೊಡ್ಡವ್ರಿಗೆ ಮೊದಲನೇ ಆದ್ಯತೆ ಕೊಡ್ಬೇಕು ಅಂತ. ಹಾಗಾಗಿ ನೀವೇ ಫಸ್ಟ್ ಹೇಳ್ಬೇಕು. ಸರಿ ಆಯ್ತು. ವಿಷಯ ಇಷ್ಟೇ, ನನಗೆ ರಶ್ಮಿ ಜಾತಕ ಬೇಕು. ಗುಂಡಾಕನ್ ಜಾತ್ಕನ? ಯಾಕಂಕಲ್? ಅವರಿಬ್ಬರ ಮಧ್ಯೆ ಏನು ನಡೆದಿಲ್ಲ, ಅದಕ್ಕೋಸ್ಕರ ಜಾತಕ ಬೇಕು ಅಂತ ಕೇಳ್ಬಿಟ್ರೆ ಪಾಪ ನಮ್ಮ ಅಕ್ಕನ ಜೀವನ ಸರಿ ಇಲ್ವಲ್ಲ, ನನ್ನ ತಂಗಿ ಜೀವನ ಸರಿ ಇಲ್ವಲ್ಲ ಅಂತ ನೊಂದ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು. ಅದು ನಮ್ಮ ರಶ್ಮಿ ಇಂಗ್ಲಿಷ್ನ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ಇನ್ನೂ ಅಷ್ಟು ಓದ್ಲಿ, ಆಮೇಲೆ ಇಂಗ್ಲಿಷಲ್ಲಿ ಪರೀಕ್ಷೆ ಕಟ್ಸೋಣ ಅಂತ. ವಿಷಯ ಹೆಂಗಿದೆ ಅಂತ ತಿಳ್ಕೋಬೇಕಿತ್ತು. ಮಾದಪ್ಪಣ್ಣ, ಒಂದ್ ಮಾತು ಕೇಳಿದ್ರೆ ನಾನೇ ಕೊಡ್ತಿದ್ದೆ. ಅವಳ ಜಾತಕ ನನ್ನ ಹತ್ರನೇ ಇದೆ. ಅವಳೇನಾದ್ರೂ ಇಂಗ್ಲಿಷ್ ಮಾತಾಡೋದನ್ನ ಬ್ರಿಟಿಷರು ಕೇಳಿಸ್ಕೊಂಡ್ಬಿಟ್ಟಿದ್ರೆ 1947ಗಿಂತ ಮುಂಚೆನೆ ಭಾರತ ಬಿಟ್ಟು ಓಡೋಗ್ಬಿಡ್ತಿದ್ರು. ಇರ್ಲಿ ಬಿಡವ್ವ, ಭಗವಂತ ಏನೇನ್ ಬರ್ದಿದ್ದಾನೋ ಏನೋ. ಅದು ಸರಿನೇ, ನಾನು ತಂದ್ಕೊಡ್ತೀನಿ. ಅಲ್ಲ ಕಣವ್ವ, ನೀನು ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಇದ್ದೆ, ಅದೇನವ್ವ? ಅದು ಮಾದಪ್ಪಣ್ಣ, ಇಂಥ ದೊಡ್ಡ ವಿಷಯನ ನಾವು ಚಿಕ್ಕವರಾಗಿ ನಿಮ್ಮಂತ ದೊಡ್ಡವ್ರ ಹತ್ರ ಹೇಳ್ತಿದೀವಿ ಅಂತ ಅಪಾರ್ಥ ಮಾಡ್ಕೋಬೇಡಿ. ನೀವು ನನಗೆ ಮಕ್ಕಳಿದ್ದಂಗೆ, ಹೇಳ್ರವ್ವ, ಏನು ಮುಜುಗರ ಮಾಡ್ಕೋಬೇಡಿ. ಈ ಮನೆಗೆ ಒಂದು ಮಗು ಬೇಕು ಅಂತ ನಾವು ಅಣ್ಣ ಅತ್ತೆ ಹತ್ರ ಕೇಳ್ತಾನೆ ಇದ್ದೀವಿ. ಅವ್ರು ನಮ್ಮ ಮಾತನ್ನ ಕಿವಿಗೆ ಹಾಕೊಳ್ತಿಲ್ಲ. ಆದ್ರೆ ಅಣ್ಣ ನಿಮ್ಮ ಮಾತನ್ನ ಯಾವತ್ತೂ ತೆಗ್ದು ಹಾಕ್ದವನೇ ಅಲ್ಲ. ನಮ್ಮ ಪರವಾಗಿ ನಿಂತು ನೀವು ಅವ್ರಿಗೆ ಬುದ್ಧಿ ಹೇಳಿದ್ರೆ ಈ ಮನೆ ತುಂಬ ಮಕ್ಕಳು ಬರ್ಬೋದು, ನಾವು ನಗ್ನಗ್ತಾ ಇರ್ಬೋದು. ಬರ್ತಾ ಬರ್ತಾ ಎಲ್ರೂ ಮದ್ವೆ ಆಗಿ ಹೋಗ್ತೀವಿ, ಮನೇಲಿ ಜನನೂ ಕಮ್ಮಿ ಆಗ್ತಾರೆ. ಅದಕ್ಕೆ ಒಬ್ರು ಹೋಗ್ತಿದ್ದಂಗೆ ಈ ಮನೆಗೊಂದು ಮಗು ಬಂದ್ರೆ ನಮ್ ನೋವನ್ನೆಲ್ಲ ಮರಿತೀವಿ, ಖುಷಿಯಾಗಿರ್ತೀವಿ ಅಂತ ಅಕ್ಕನೂ ಹೇಳ್ತಿದ್ಲು. ಯಾಕವ್ವ ಅಳ್ತಿದ್ಯಾ? ಸಮಾಧಾನ ಮಾಡ್ಕೊಳವ್ವ, ಭಗವಂತ ಇದ್ದಾನೆ. ಬಿಡ ಕೈನಾ. ಬಿಡಲ್ಲ, ನಂಗೊಂದು ವಿಷಯ ಗೊತ್ತಾಗ್ಬೇಕು. ಓ ಹೌದಾ? ಮಾತ್ಗೂ ಮಾವ ಮಾವ ಅಂತ ಹಿಂದಿಂದನೇ ಹೋಗ್ತಿರ್ತಿಯಲ್ಲ ಮಿಲ್ಟ್ರಿ ಮಾದಪ್ಪ, ಹೋಗ ಅವ್ರ ತಾವ್ ಕೇಳು, ನಂತವೇನು ಕೇಳ್ಬೇಡ. ಯಾರ ಹತ್ರ ಯಾವ ವಿಷಯ ಕೇಳಬೇಕು ಅಂತ ಅಣ್ಣ ಚೆನ್ನಾಗೇ ಹೇಳ್ಕೊಟ್ಟಿದ್ದಾನೆ. ಅದಕ್ಕೆ ಈ ವಿಷಯನ ನಿಮ್ಮ ಹತ್ರನೇ ಬಂದು ಕೇಳ್ತಾ ಇರೋದು. ಹೇಳಿ, ಏನು ಹೇಳ್ಬೇಕು? ನನ್ನ ತಂಗಿ ಹೇಗಿರ್ತಾಳೋ ಏನೋ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದನ್ನ ಕೇಳಿ ನಂಗೆ ತುಂಬಾನೇ ಖುಷಿ ಆಯಿತು. ಆದರೆ ಅವಳು ಸ್ವಂತ ಅಕ್ಕ. ನಾನು ನಿಮ್ಮ ಕಣ್ಮುಂದೆನೇ ನಿಂತಿದ್ದೀನಿ. ನನ್ನನ್ನು ಮಾತ್ರ ಸೊಸೆ ಅಂತ ಒಪ್ಕೊಳ್ಳಲ್ಲ, ಊಟ ಕೊಡಲ್ಲ, ಮಾತಿಗೂ ಕೊಂಕು. ನೀವು ಯಾಕೆ ಹೀಗೆ? ಹೌದು, ನಿಮಗೆ ಬರೋ ಸೊಸೆ ತೆಳ್ಳಿಗೆ ಬೆಳ್ಳಿಗೆ ಇರಬೇಕು ಅಂತ ಹೇಳಿದ್ರಿ. ನಾನು ಮುಂಚೆಯಿಂದನೂ ಬೆಳ್ಳಿಗೆ ಇದ್ದೀನಿ, ಆದರೆ ಸ್ವಲ್ಪ ದಪ್ಪ ಇದ್ದೀನಿ ಅನ್ನೋದೇನಾದ್ರು ನಿಮ್ಮ ಸಮಸ್ಯೆ ಆಗಿದ್ರೆ ಹೇಳಿ, ಸಣ್ಣ ಆಗ್ತೀನಿ. ಅಕಸ್ಮಾತ್ ನಾನೇನಾದರೂ ಸಣ್ಣ ಆದರೆ ನೀವು ನನ್ನ ಸೊಸೆ ಅಂತ ಒಪ್ಕೋತೀರಾ? ನಿಮ್ಮ ಸಮಸ್ಯೆಗಳೆಲ್ಲ ನನಗೆ ಗೊತ್ತಿದೆ. ಪ್ರಶ್ನೆ ಮಾಡಿ ಉತ್ತರ ಪಡ್ಕೊಳ್ಳಿ. ಏನು ಆಶ್ಚರ್ಯದಲ್ಲಿ ನೋಡ್ತಾ ಇದ್ದೀರಾ? ನಾನು ರಶ್ಮಿ ಬಗ್ಗೆ ಕೇಳೋಣ ಅಂತ ಇವ್ರ ಹತ್ರನೇ ಹೋಗ್ತಾ ಇದ್ದೆ. ನೀವು ಮುಖ್ಯವಾದ ವಿಷಯ ಇದೆ ಅಂತ ಹೇಳಿದ್ರಲ್ಲ, ಹಾಗಾಗಿ ಇವ್ರನ್ನ ಇಲ್ಲಿ ಕರೆಸ್ದೆ. ಆದರೆ ನೀವು ಪ್ರಶ್ನೆ ಕೇಳಿದ ಮೇಲೆ ಇವರಿಗಿಂತ ಸೂಕ್ತವಾದ ಉತ್ತರ ಕೊಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ಸತ್ತೆ. ಈಗಿನ ಕಾಲದಲ್ಲಿ ಸರಿಯಾದ ಉತ್ತರ ಯಾರಿಗೂ ಬೇಕಾಗಿಲ್ಲ. ಹಿತವಾದ ಉತ್ತರ ಸಿಕ್ಕಿದ್ರೆ ಸಾಕು, ಖುಷಿಯಾಗಿ ಹೋಗ್ತಾರೆ. ಸತ್ಯ ತಿಳ್ಕೊಳ್ಳೋ ಧೈರ್ಯ ಆಗ್ಲಿ, ಅದನ್ನ ಅರ್ಗಿಸ್ಕೊಳ್ಳೋ ಸಾಮರ್ಥ್ಯ ಆಗ್ಲಿ ಯಾರಿಗೂ ಇಲ್ಲ. ಗುರುಗಳೇ, ನೀವು ಹೀಗೆಲ್ಲ ಹೇಳ್ಬಿಟ್ರೆ ನಮಗೆ ಭಯ ಆಗುತ್ತೆ. ಭಯ ಪಡಬೇಡಮ್ಮ. ನಿಮ್ಮ ಅಣ್ಣ ಅದಕ್ಕೆ ಒಳ್ಳೆ ಹಾದಿಲಿರೋದ್ರಿಂದ ನೀವು ಯೋಚನೆ ಮಾಡೋ ಅಗತ್ಯನೇ ಇಲ್ಲ.
ಅಪ್ಪ ಇವಾಗ ಸಮಾಧಾನ ಆಯ್ತು ಗುರುಗಳೇ. ಗುರುಗಳೇ, ಈ ಮಕ್ಕಳು ಅವ್ರ ಅಣ್ಣ ಅತ್ತಿಗೆ ಬಗ್ಗೆ ಸಂತಾನ ಫಲ. ಮನೆ ಅಂಗಳದಲ್ಲಿ ಪುಟ್ಟ ರಾಧೇನೋ ಕೃಷ್ಣನೋ ಆಡ್ತಾ ಇರ್ಬೇಕು ಅನ್ನೋ ಆಸೆ ಅಲ್ವಾ? ಮನ್ಸಲ್ಲಿ ಇದ್ದುದನ್ನ ನೀವೇ ಹೇಳ್ಬಿಟ್ರಿ. ಯಾವಾಗ ಆ ಭಾಗ್ಯ ಸಿಗ್ಬೋದು ಅದನ್ನು ಹೇಳ್ತೀರಾ ಗುರುಗಳೇ? ಜಾತಕ ರಮ್ಯಾ, ಹೋಗಮ್ಮ, ಅಣ್ಣ ಅತ್ತಿಗೆ ಜಾತಕ ತಗೊಂಡ್ ಬಾ. ಅಮ್ಮನಿಲ್ಲದ ಮನೆ, ಅತ್ತಿಗೆನೆ ಅಮ್ಮ. ದೈವಲಿಲೆ ಚೆನ್ನಾಗಿದೆ. ಜಾತಕ ತಗೊಳ್ಳಿ. ಈ ಜೋಡಿಗಳು ಇನ್ನೂ ಒಂದಾಗಿಲ್ಲ. ಮದುವೆ ಆದ ನಂತರ ಎರಡು ಮನಸ್ಸಿನ ಜೊತೆ ಎರಡು ದೇಹಗಳು ಸೇರೋದು ಎಷ್ಟು ಸತ್ಯವೋ ಹಾಗೆ ಆ ಗ್ರಹಗತಿಗಳು ಸೇರೋದು ಅಷ್ಟೇ ಮುಖ್ಯವಾಗಿರುತ್ತೆ. ಒಬ್ಬರು ನ್ಯೂನ್ಯತೆ, ಇನ್ನೊಬ್ಬರು ಗ್ರಹ ಬಲ ಎರಡು ಸಂಭಾಳಿಸುತ್ತೆ. ಒಬ್ಬರ ಶಕ್ತಿ ಇನ್ನೊಬ್ಬರಿಗೆ ಸೇರುತ್ತೆ. ಅವರಿಬ್ರು ಒಂದಾದ್ರೆ ಅವ್ರ ಗ್ರಹ ಬಲ ದುಪ್ಪಟ್ಟವಾಗುತ್ತೆ. ಇಬ್ಬರು ಸೇರೋದ್ರಿಂದ ಶತ್ರು ನಾಶಕ್ಕೆ ಅಡಿಪಾಯ. ಗುರುಗಳೇ, ನಮ್ಮ ಶಿವಪಾರುಗೆ ಶತ್ರುಗಳೇ ಇಲ್ವಲ್ಲ. ಇವಾಗ ಮಕ್ಕಳಿಗೆ ಬೇಕಾಗಿರೋದು ಸಂತಾನ ಫಲ. ಆಗಲಿ. ಏನಿದು ಈ ಜೋಡಿಗೆ ಸಂತಾನ ಭಾಗ್ಯ ಕಾಣ್ತಿಲ್ವಲ್ಲ?